ಸ್ವಲ್ಪ ಪಾಲಿಶ್ ತೊಗೊಳ್ಬೇಕು. ಆಮೇಲೆ ಬೈಕ್ ಇದು ಯಾವ ಪ್ಲೇಸ್ ಬೇಕು ಅಲ್ಲಿ ಅಪ್ಲೈ ಮಾಡ್ತಾ ಹೋಗಬೇಕು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆಕ್ಟಿವ್ ಅಜರ್ ಚಾನಲ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಲಾಸ್ಟ್ ಟೈಮ್ ನಾನೊಂದು ಬೈಕ್ ಪಾಲಿಶ್ ಒಂದು ಆರ್ಡರ್ ಮಾಡಿದ್ದೆ, ಅದರ ಅನ್ಬಾಕ್ಸಿಂಗ್ ಸಹ ಮಾಡಿದ್ದೆ. ಅದರದ್ದು ಅಪ್ಲೈ ಮಾಡಿ ನೋಡ್ತೀನಿ ಈಗ ನನ್ನ ಬೈಕಿಗೆ. ಫಸ್ಟು ಬೈಕ್ ವಾಶ್ ಮಾಡ್ಕೊಳ್ಳೋಣ. ಕೆಲವೊಂದ್ಸತಿ ಈ ಸನ್ಸಿಲ್ಕ್ ಮತ್ತು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಕೆಟ್ನೆಲ್ಲ ನೋಡಿದಾಗ ಅನಿಸುತ್ತೆ ಇದು ಬೈಕಿಗೆ ಅಂತ ಸ್ಪೆಷಲಾಗಿ ಮಾಡಿದ್ದು ಅಂತ. ನಿಮಗೂ ಏನಾದರೂ ಹಾಗೆ ಅನಿಸ್ತಾ ಇದ್ದರೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ. ಓಕೆ, ಪೈಪಲ್ಲಿ ನೀರು ಬಿಟ್ಟು ತೊಳೆಯೋಣ ಅಂದರೆ ಕರೆಂಟ್ ಇಲ್ಲ, ಏನು ಮಾಡೋದು? ಬಕೆಟೆಲ್ಲ ನೀರು ತಂದು ತೊಳಿಬೇಕಾಯ್ತು. ವಾಶ್ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಒಣ ಬಟನ್ ಒರೆಸ್ಕೋಬೇಕು ಫುಲ್ ಬೈಕ್. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೀರಿದು ವಾಟರ್ ಡ್ರಾಪ್ಸ್ ಇರ್ತಾರೆ, ಅದು ಬೈಕ್ ಮೇಲೆ ಕಲೆ ಬೀಳುತ್ತೆ. ಸೊ ಫುಲ್ ಬೈಕನ್ನ ಚೆಂದ ಮಾಡಿ ಒರೆಸ್ಕೊಳ್ಳೋಣ. ಒರೆಸಿ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಬೈಕ್ನ ಬಿಸಿಲಿಗೆ ಡ್ರೈಗೆ ಇಡೋಣ. ಆವಾಗ ಏನು ವಾಟರ್ ಉಳಿದಿದೆ ಅದೆಲ್ಲ ಡ್ರೈ ಆಗಿ ಹೋಗುತ್ತೆ. ವಾಶ್ ಎಲ್ಲ ಆದ್ರ ಮೇಲೆ ನೋಡಿ ಆ ಒಂದು ಶೈನಿಂಗ್ ಇರಲ್ಲ. ಸೊ ಶೈನಿಂಗ್ ಬರಲಿಕ್ಕೆ ನಾವು ಪರ್ಚೇಸ್ ಮಾಡಿದ್ದಲ್ಲ ಅದು ಪಾಲಿಶ್ ಅಪ್ಲೈ ಮಾಡಿ ನೋಡೋಣ ಎಷ್ಟು ಶೈನಿಂಗ್ ಬರುತ್ತೆ, ಹೇಗೆ ಏನು ಅಂತೇಳಿ. ಓಕೆ, ಇವಾಗ ನಾವು ಸ್ವಲ್ಪ ಲಿಕ್ವಿಡ್ನ ಅವರೇ ಕೊಟ್ಟಿರ್ತಾರೆ ಈ ಸ್ಪಂಜನ್ನು, ಇದಕ್ಕೆ ಸ್ವಲ್ಪ ಲಿಕ್ವಿಡ್ ಹಾಕೊಳ್ಳೋಣ. ಆಮೇಲೆ ಲಿಕ್ವಿಡ್ ಹಾಕೊಂಡ್ರ ಮೇಲೆ ನಮಗೆ ಎಲ್ಲಿ ಬೇಕು ಅಲ್ಲಿಗೆ ಅಪ್ಲೈ ಮಾಡ್ತಾ ಹೋಗಬೇಕು. ಅಪ್ಲೈ ಮಾಡಿದ ಪಾರ್ಟ್ ನೋಡಿ ಹೇಗೆ ಶೈನಿಂಗ್ ಬರ್ತಾ ಇದೆ ಅಂತೇಳಿ. ಹಾಗೆ ಇನ್ನು ಉಳಿದಿದ್ದ ಪಾರ್ಟಿಗೆ ಅಪ್ಲೈ ಮಾಡೋಣ. ಪಾಲಿಶ್ ಅಪ್ಲೈ ಆದ ಪ್ಲೇಸ್ ನೋಡಿ ಹೇಗೆ ಶೈನಿಂಗ್ ಬರ್ತಾ ಇದೆ ಅಂತೇಳಿ. ಅದಿನ್ನು ಸ್ವಲ್ಪ ಹೊತ್ತು ಬಿಟ್ಟು ಡ್ರೈ ಆಗುತ್ತೆ. ಡ್ರೈ ಆದಮೇಲೆ ಕರೆಕ್ಟ್ ರಿಸಲ್ಟ್ ಗೊತ್ತಾಗುತ್ತೆ. ಇವಾಗ ಬೈಕ್ ಪಾಲಿಶ್ ಅಪ್ಲೈ ಮಾಡಿ ಕಂಪ್ಲೀಟ್ ಆಗಿದೆ. ಬಟ್ ಈ ಪಾಲಿಶ್ ಡಿಸ್ಅಡ್ವಾಂಟೇಜ್ ಏನಂದರೆ ಇದು ಫುಲ್ ಡ್ರೈ ಆಗಲ್ಲ, ಸ್ವಲ್ಪ ಆಯಿಲಿ ಟೈಪ್ ಇರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನಾವು ಧೂಳಿದ ಸೈಡಿಗೆ ಹೋದರೆ ಸ್ವಲ್ಪ ಧೂಳು ಹಿಡ್ಕೊಳ್ಳುತ್ತೆ ಮತ್ತೆ ಪುನಃ, ಮತ್ತಿಲ್ಲ ಅಂದರೆ ತೊಂದರೆ ಇಲ್ಲ. ಬೈಕ್ ಪಾಲಿಶ್ ವರ್ತೆ 125 ರುಪೀಸಿಗೆ ಒಳ್ಳೆ ಶೈನಿಂಗ್ ಸಿಗುತ್ತೆ. ಫಾರ್ 2 to 3 days ಒಳ್ಳೆ ಶೈನಿಂಗ್ ಇರುತ್ತೆ. ಬಟ್ ದಟ್ ಡಿಪೆಂಡ್ಸ್ ಕಂಡೀಷನ್, ನಾವು ಹೇಗೆ ಯಾವ ಪ್ಲೇಸಲ್ಲಿ ಗಾಡಿ ರನ್ ಮಾಡ್ತಾ ಇದ್ದೀವಿ. ಧೂಳಿದ ಪ್ಲೇಸಿಗೆ ಆದರೆ ಬೇಗ ಸ್ವಲ್ಪ ಧೂಳು ಇಟ್ಕೊಳ್ಳುತ್ತೆ, ಅದೇ ಡಿಸ್ಅಡ್ವಾಂಟೇಜ್. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸ್ವಲ್ಪ ಸಿನಿಮ್ಯಾಟಿಕ್ ಶಾರ್ಟ್ಸಲ್ಲಿ ನೋಡಿ ಎಂಜಾಯ್ ಮಾಡಿ. ಹಾಗೆ ನಿಮಗೆ ಈ ಬೈಕ್ ಪಾಲಿಶ್ ಹೇಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಬಾಯ್ ಬಾಯ್.